ನಮಸ್ಕಾರ ನ್ಯೂಸ್ ಲಂಚ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಬಹಳ ವಿಚಿತ್ರವಾದಂತಹ ಘಟನೆಯೊಂದು ನಡೆದಿದೆ. ದೇಹದ ಬದಲಿಗೆ ಬಾಯಿಗೆ ಬಾಡಿ ಸ್ಪ್ರೇ ಹಾಕಿಕೊಂಡಂತಹ ಯುವತಿ ಸಾವನ್ನಪ್ಪಿದ್ದಾಳೆ. ವಸ್ತಾರೆ ಗ್ರಾಮದ 19 ವರ್ಷದ ಯುವತಿ ದುರ್ಮರಣಕ್ಕೀಡಾದವರು. ಚಿಕ್ಕಮಗಳೂರಿನಲ್ಲಿ ಇಂತಹದೊಂದು ವಿಚಿತ್ರ ಪ್ರಕರಣ ನಡೆದಿದೆ. ಬಾಡಿ ಸ್ಪ್ರೇಯನ್ನ ಬಾಯಿಗೆ ಸ್ಪ್ರೇ ಮಾಡಿಕೊಂಡಿದ್ದಕ್ಕೆ ಯುವತಿ ಸಾವನ್ನಪ್ಪಿದ್ದಾಳೆ. ಚಿಕ್ಕಮಗಳೂರಿನಲ್ಲಿ ನಡೆದಂತಹ ವಿಚಿತ್ರ ಪ್ರಕರಣವಿದು. ಚಿಕ್ಕಮಗಳೂರಿನ ವಸ್ತಾರೆ ಗ್ರಾಮದ ಯುವತಿ ಸುಧಾ ಸಾವನ್ನಪ್ಪಿರುವಂತಹ ದುರ್ದೈವಿ. ಬಾಯಿಗೆ ಬಾಡಿ ಸ್ಪ್ರೇಯನ್ನ ಸ್ಪ್ರೇ ಮಾಡಿಕೊಂಡಿದ್ದಕ್ಕೆ ಸುಧಾ ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಇಂಥದೊಂದು ವಿಚಿತ್ರ ಘಟನೆ ನಡೆದಿದೆ. ಬಾಯಿಗೆ ಸ್ಪ್ರೇ ಮಾಡಿಕೊಂಡ ಬಳಿಕ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದಕ್ಕೆ ಯುವತಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಇಂತಹದೊಂದು ವಿಚಿತ್ರ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಬಾಡಿ ಸ್ಪ್ರೇಯನ್ನ ಬಾಯಿಗೆ ಸ್ಪ್ರೇ ಮಾಡಿಕೊಂಡಿದ್ದಕ್ಕೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದಾಗ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಈ ಯುವತಿ. ಹಾಗಿದ್ರೆ ಬಾಡಿ ಸ್ಪ್ರೇಯಲ್ಲಿ ಜೀವ ತೆಗೆಯುವಂತಹ ಕೆಮಿಕಲ್ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗುತ್ತೆ. ಸ್ಪ್ರೇಯಲ್ಲಿ ಪ್ರಾಣವನ್ನೇ ತೆಗೆಯುವಂತಹ ವಿಷಕಾರಕ ಅಂಶವಿದೆಯಾ ಅನ್ನುವಂಥದ್ದು. ಕೇವಲ ಬಾಡಿ ಸ್ಪ್ರೇಯನ್ನ ಬಾಯಿಗೆ ಸ್ಪ್ರೇ ಮಾಡಿಕೊಂಡಂತಹ ತಪ್ಪಿಗೆ ಆಕೆ ಸಾವನ್ನಪ್ಪಿರುವಂಥದ್ದು. ಸುಧಾ ಬಾಡಿ ಸ್ಪ್ರೇಯನ್ನ ಬಾಯಿಯೊಳಗೆ ಸ್ಪ್ರೇ ಮಾಡಿಕೊಳ್ತಾರೆ. ಅದರಲ್ಲಿರುವಂತಹ ವಿಷದ ಕೆಮಿಕಲ್ ಅಂತಹದೊಂದು ಪರಿಣಾಮವನ್ನು ಬೀರ್ತಾ ಅನ್ನುವಂಥದ್ದು. ಚಿಕ್ಕಮಗಳೂರಿನಲ್ಲಿ ಇಂತಹದೊಂದು ವಿಚಿತ್ರ ಸಾವಿನ ಪ್ರಕರಣ ನಡೆದಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳ ನಿಜಕ್ಕೂ ಅಚ್ಚರಿ ಮೂಡಿಸುವಂತಹ ಘಟನೆ ಇದು. ಬಾಡಿ ಸ್ಪ್ರೇಯನ್ನ ಬಾಯೊಳಗೆ ಸ್ಪ್ರೇ ಮಾಡಿಕೊಂಡಿದ್ದಕ್ಕೆ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ಅದೆಂತಹ ಸ್ಪ್ರೇ ಅಂತ? ಪ್ರತಿಮಾ, ಇದೊಂದು ರೀತಿ ಜಿಲ್ಲೆಯಲ್ಲೇ ಕೂಡ ಒಂದು ಆಶ್ಚರ್ಯವನ್ನು ಉಂಟು ಮಾಡಿರುವಂತಹ ಪ್ರಕರಣ ಅಂತಾನೆ ಹೇಳ್ಬೋದು. ಇದು ಮೊನ್ನೆ ಇವತ್ತು ಏನಾಗಿದೆ, ಒಂದು ಖಾಸಗಿ ಕಂಪನಿಗೆ ಸೇರಿದಂತಹ ಬಾಡಿ ಸ್ಪ್ರೇಯನ್ನ ಬಾಡಿಗೆ ಅಂದ್ರೆ ಮೊದಲು ದೇಹಕ್ಕೆ ಸಿಂಪಡಿಸಿಕೊಂಡು ನಂತರ ಇದನ್ನ ಎಲ್ಲ ಒಂದ್ ಕಡೆ ಸುಗಂಧದ ದ್ರವ್ಯವನ್ನು ತುಂಬಾನೇ ವಾಸನೆ ಬರ್ತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ಪರೀಕ್ಷೆ ಮಾಡೋಕ್ಕೋಸ್ಕರ ಎಲ್ಲ ಒಂದ್ ಕಡೆ ಆ ಯುವತಿ ಬಾಯಿಗೆ ಅದನ್ನ ಸ್ಪ್ರೇ ಮಾಡ್ಕೊಂಡಿದ್ದಾಳೆ. ತಕ್ಷಣ ಅದೆಲ್ಲ ಒಂದ್ ಕಡೆ ಅವಳಿಗೆ ರಿಯಾಕ್ಟ್ ಆಗಿದೆ. ಹೊಟ್ಟೆ ನೋವು ತುಂಬಾನೇ ಕಾಣಿಸ್ಕೊಂಡಿದೆ. ತಕ್ಷಣ ಕುಟುಂಬದವರು ಅವಳನ್ನ ಚಿಕ್ಕಮಗಳೂರಿನ ಒಂದು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ರು ಕೂಡ ಇಲ್ಲ ಒಂದ್ ಕಡೆ ವೈದ್ಯರು ಮತ್ತೆ ಇವಳನ್ನ ಒಂದ್ ಕಡೆ ಸೂಕ್ತವಾದ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ತಕ್ಷಣ ಇವಳನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ಮೊನ್ನೆ ಇವಳು ಮೃತಪಟ್ಟಿದ್ದಾಳೆ. ಈ ಪ್ರಕರಣ ಎಲ್ಲ ಒಂದ್ ಕಡೆ ನಿಜಕ್ಕೂ ಕೂಡ ಆಶ್ಚರ್ಯಕರವನ್ನು ಉಂಟು ಮಾಡುತ್ತೆ. ಅಲ್ಲದೆ ಖಾಸಗಿ ಕಂಪನಿಗೆ ಸೇರಿದಂತಹ ಒಂದು ದ್ರವ್ಯದಲ್ಲಿ ಈ ರೀತಿ ಒಂದು ಕೆಮಿಕಲ್ ಇರೋದ್ರಿಂದ ಇನ್ನೊಂದ್ ಕಡೆ ಬಾಯಿಗೆ ಸಿಂಪಡಿಸಿಕೊಂಡ ತಕ್ಷಣ ಅವಳು ಯುವತಿ ಸಿಂಪಡಿಸಿಕೊಂಡಿದೆ. ಎಲ್ಲ ಒಂದ್ ಕಡೆ ಇವಳಿಗೆ ಪ್ರಾಣಕ್ಕೆ ಒಂದು ಆಪತ್ತಾಯ್ತಾ ಅನ್ನೋದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಒಟ್ಟಾರೆ ಎಲ್ಲ ಒಂದ್ ಕಡೆ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಎಲ್ಲ ಒಂದ್ ಕಡೆ ಬಾಯಿಗೆ ಸಿಂಪಡಿಸಿಕೊಂಡಿದ್ದಾರೆ ಅನ್ನೋದು ಕುಟುಂಬದ ಒಂದು ಮಾಹಿತಿ ಮೂಲಗಳ ಪ್ರಕಾರ. ಮತ್ತೆ ಇನ್ನೊಂದು ಪೊಲೀಸ್ ಠಾಣೆಗೂ ಕೂಡ ದೂರನ್ನು ನೀಡಿರುವಂತಹ ಯುವತಿಯ ಕುಟುಂಬದವರು ಇದನ್ನೇ ಕೂಡ ಒಂದು ಮೆನ್ಷನ್ ಮಾಡಿದ್ದಾರೆ. ಈಗ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡು ಖಾಸಗಿ ಕಂಪನಿ ವಿರುದ್ಧ ಎಲ್ಲ ಒಂದ್ ಕಡೆ ಅದನ್ನ ಲ್ಯಾಬ್ಗೆ ಕಳಿಸುವಂತ ಒಂದು ಮುಂದಾಗಿದ್ದಾರೆ. ಒಟ್ಟಾರೆ ಈ ಪ್ರಕರಣವನ್ನು ದಾಖಲಿಸಿಕೊಂಡ್ರು ಆಲ್ದೂರು ಪೊಲೀಸರು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಪ್ರತಿಮಾ, ಕಿರಣ್, ವೈದ್ಯರು ಏನ್ ಹೇಳ್ತಾರೆ? ಆ ಬಾಡಿ ಸ್ಪ್ರೇಯನ್ನ ಬಾಯೊಳಗೆ ಸ್ಪ್ರೇ ಮಾಡಿಕೊಂಡಿದ್ದಕ್ಕಾಗಿ ಆಕೆ ಸಾವನ್ನಪ್ಪಿದಂತ ಅದ್ರ ಬಗ್ಗೆ ಏನಾದ್ರು ದೃಢಪಡಿಸ್ತಾ ಇದ್ದಾರಾ? ಯಾಕಂದ್ರೆ ಸ್ಪ್ರೇ ಅಂತನದು ಬಾಡಿಗೆ ಸ್ಪ್ರೇ ಮಾಡಿಕೊಂಡದನ್ನ ಬಾಯೊಳಗೆ ಸ್ಪ್ರೇ ಮಾಡಿದ್ರೆ ಸಾಯ್ತಾ ಇರ್ತದ್ರೆ ಅಂತಹ ವಿಷಕಾರಕ ಅಂಶ ಅದರಲ್ಲಿ ಇದೆಯಾ ಅನ್ನುವಂತಹ ಅನುಮಾನ. ಹಾಗಾಗಿ ದೃಢಪಟ್ಟಿದ್ಯಾ ಅನ್ನುವಂಥದ್ದು. ಇದಕ್ಕೂ ಕೂಡ ಪ್ರತಿಮಾ, ಈ ಬಗ್ಗೆ ನಾವು ಕೂಡ ವೈದ್ಯಾಧಿಕಾರಿಗಳನ್ನು ಸಂಪರ್ಕ ಮಾಡಿದಾಗ ವೈದ್ಯರು ಕೂಡ ಅದನ್ನೇ ಹೇಳ್ತಾರೆ. ಅಂದ್ರೆ ಒಂದು ಸ್ಪ್ರೇಯಲ್ಲಿ ಒಂದು ಖಾಸಗಿ ಕಂಪನಿಗೆ ಸೇರಿದಂತಹ ಸ್ಪ್ರೇಯಲ್ಲಿ ಒಂದು ವಿಷಕಾರಿಕವಾದಂತಹ ಒಂದು ಎಲ್ಲ ಒಂದ್ ಕಡೆ ಸ್ಪ್ರೇ ಅಂದ್ರೆ ವಿಷಕಾರಿಕವಾದಂತಹ ಕೆಮಿಕಲ್ ಇರೋದ್ರಿಂದ ಎಲ್ಲ ಒಂದ್ ಕಡೆ ಆ ಹುಡುಗಿಗೆ ಆ ಯುವತಿಗೆ ಸಾವಿಗೆ ಒಂದು ಕಾರಣ ಆಗಿದೆ ಅಂತಾನೆ ಹೇಳ್ತಿದ್ದಾರೆ. ಆದ್ರೆ ಎಲ್ಲೋ ಅಂದ್ರೆ ಸುಗಂಧ ದ್ರವ್ಯದಲ್ಲಿ ಅಂದ್ರೆ ಸಮ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋದ್ರಿಂದ ಕೂಡ ಯುವತಿಗೆ ಅಂದ್ರೆ ಸುಗಂಧ ದ್ರವ್ಯದಲ್ಲಿ ಮೃತಪಟ್ಟಿದ್ದಾರೆ ಅನ್ನೋದು ವೈದ್ಯರು ಕೂಡ ಖಚಿತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ಅದನ್ನ ಲ್ಯಾಬೊರೇಟರಿಗೆ ಕಳಿಸಬೇಕು, ಅದು ಸೂಕ್ತವಾದಂತಹ ಪರೀಕ್ಷೆಗೆ ಒಳಪಡಿಸಿದ ನಂತರ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೆಮಿಕಲ್ ಮಿಕ್ಸ್ ಆಗಿತ್ತು ಅನ್ನೋ ಎಲ್ಲವನ್ನೂ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕು ಅನ್ನೋದನ್ನ ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ. ವೈದ್ಯಾಧಿಕಾರಿಗಳು ಖಚಿತಪಡಿಸಿದ ಮಾಹಿತಿ ಪ್ರಕಾರ ಆಕೆ ಮೃತಪಟ್ಟಿರೋದು ಸುಗಂಧ ದ್ರವ್ಯನ ಒಂದು ಸಿಂಪಡಕೆಯಿಂದಲೇ ಆಕೆ ಮೃತಪಟ್ಟಿದ್ದಾಳೆ ಅನ್ನೋದನ್ನು ವೈದ್ಯಾಧಿಕಾರಿಗಳು ಈಗಾಗಲೇ ಖಚಿತಪಡಿಸಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ನಿಜಕ್ಕೂ ಕೂಡ ಅಚ್ಚರಿ ಮೂಡಿಸುವಂತಹ ಘಟನೆ, ಜೊತೆಗೆ ಆಘಾತಕಾರಿಯಾದಂತಹ ಸುದ್ದಿ ಕೂಡ. ಬಾಡಿ ಸ್ಪ್ರೇಯಲ್ಲಿ ಜೀವ ತೆಗೆಯುವಂತಹ ಕೆಮಿಕಲ್ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಬಾಡಿ ಸ್ಪ್ರೇಯನ್ನ ಈ ಯುವತಿ ಬಾಯಿಗೆ ಸ್ಪ್ರೇ ಮಾಡಿಕೊಂಡಿದ್ದಾಳೆ. ಆದ್ರೆ ಆ ಸುವಾಸನೆ ಅವಳ ಸಾವಿಗೆ ಕಾರಣವಾಗಿರುವಂಥದ್ದು. ಬಾಡಿ ಸ್ಪ್ರೇಲಿ ಅಂತಹ ವಿಷದ ಕೆಮಿಕಲ್ ಇದೆಯಾ, ಅದು ಸಾವಿಗೆ ಕಾರಣವಾಗುತ್ತಾ ಅನ್ನುವಂತಹ ಪ್ರಶ್ನೆ. ಆದ್ರೆ ಚಿಕ್ಕಮಗಳೂರಿನಲ್ಲೊಂದು ಇಂತಹ ವಿಚಿತ್ರ ಪ್ರಕರಣ ನಡೆದಿರುವಂಥದ್ದು. ಯುವತಿ ಸುಧಾ ಬಾಡಿ ಸ್ಪ್ರೇಯನ್ನ ಬಾಯೊಳಗೆ ಸ್ಪ್ರೇ ಮಾಡಿಕೊಂಡಂತಹ ತಪ್ಪಿಗೆ ಸಾವಿಗೀಡಾಗಿರುವಂಥದ್ದು.